ಸಂದರ್ಭದಲ್ಲಿ ಏನು ಒಂದು ಅಹಿತಕರ ಘಟನೆ ನಡೆದಿದೆ, ಅದರಲ್ಲಿ ಹಿಂದೂ ಸಮಾಜವನ್ನು ಪ್ರತಿಬಿಂಬಿಸ್ತಾ ಇದ್ದಾರೆ ಎಲ್ಲರೂ. ಆದರೆ ಹಿಂದೂ ಸಮಾಜದಿಂದ ಯಾವುದೇ ಕಾರಣಕ್ಕೂ ಈ ರೀತಿಯ ಗಲಭೆಗೆ ಪ್ರೋತ್ಸಾಹ ನೀಡಲ್ಲ. ನಾವು ಯಾರನ್ನೂ ಈ ರೀತಿಯ ಪ್ರಚೋದನೆಯನ್ನು ಮಾಡಲ್ಲ ನಾವ್ಯಾರನ್ನೂ. ಮತ್ತು ಹಿಂದೂ ಸಮಾಜದಿಂದನೂ ಕೇವಲ ಗಣಪತಿ ಉತ್ಸವವನ್ನು ಮಾಡಲಿಕ್ಕೆ ಪ್ರತಿ ವರ್ಷಕ್ಕೂ ಒಮ್ಮೆ ಒಂದು ಉತ್ಸವವನ್ನು ಮಾಡ್ತೀವಿ. ಅವ್ರದ್ದೂ ಮಾಡ್ತಾರೆ. ಅವ್ರು ಮಾಡಬೇಕಾದ್ರೆ ನಾವು ಯಾವುದೇ ರೀತಿಯ ಘೋಷಣೆಗಳನ್ನು ಕೂಗೋದಾಗಲಿ, ಯಾವುದೇ ರೀತಿಯಾದ ಒಂದು ಅಭ್ಯಂತರವನ್ನು ಮಾಡುವಂಥ ಕೆಲಸ ನಾವು ಯಾವತ್ತೂ ಮಾಡಿಲ್ಲ. ಬಟ್ ನಾಗಮಂಗಲದಲ್ಲಿ ಕಳೆದ ಬಾರಿ ಕೂಡ, ಈಗ 1 ವರ್ಷಗಳ ಹಿಂದೆ ಕೂಡ ಗಣೇಶೋತ್ಸವ ಸಂದರ್ಭದಲ್ಲಿ ಈ ರೀತಿಯ ಒಂದು ಇನ್ಸಿಡೆಂಟ್ ನಡೆದಿತ್ತು. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ನವರು ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡಬೇಕಿತ್ತು. ಬಟ್ ಮಾಡಲಿಕ್ಕೆ ಆಗಲಿಲ್ಲ. ವಿಪರ್ಯಾಸ ಇದು. ಮತ್ತು ರಿಸರ್ವ್ ಪೊಲೀಸ್ ಬಂದಿದ್ದನ್ನು ವಾಪಸ್ ಕಳಿಸಿದ್ದಾರೆ ಎನ್ನುವಂಥ ಮೆಸೇಜ್ ಕೂಡ ಬಂದಿದೆ ನಮಗೆ. ಜಿಲ್ಲಾಡಳಿತದಿಂದ ಕಳಿಸೋದನ್ನು ಕೂಡ ಇಲ್ಲಿನ ಲೋಕಲ್ ಪೊಲೀಸ್ನವ್ರು ಏನಕ್ಕೆ ವಾಪಸ್ ಕಳಿಸೋದು ಅನ್ನೋಂಥ ವಿಚಾರ ಒಂದು ಕಗ್ಗಂಟಾಗಿ ಉಳಿದಿದೆ ನಮ್ಮಲ್ಲಿ. ಆಮೇಲೆ ಈ ವಿಚಾರವಾಗಿ ನಾಗಮಂಗಲ ಚಲೋ ಫುಲ್ ಎಲ್ಲ ಸುತ್ತಮುತ್ತಲ ಜಿಲ್ಲೆಗಳಿಂದ ಎಲ್ಲ ಕಡೆಯಿಂದ ನಾಗಮಂಗಲ ಚಲೋ ಅನ್ನೋ ಒಂದು ಕಾರ್ಯಕ್ರಮವನ್ನು ಯಾವತ್ತು ಮಾಡ್ಕೊಳ್ತದೆ ಅನ್ನೋದು ಇದಿಲ್ಲ. ಒಂದು ವಿಚಾರ ನಡೀತಾ ಇದೆ ನಾಗಮಂಗಲ ಚಲೋ ಮಾಡಲಿಕ್ಕೆ. ಮತ್ತು ಇಲ್ಲಿ ಏನು ಹಿಂದೂ ಕುಟುಂಬಗಳಿಗೆ ಸುಮಾರು ಕೋಟಿಗಟ್ಟಲೆ ಬೆಲೆ ಬಾಳತಕ್ಕಂಥದನ್ನೇ ಟಾರ್ಗೆಟ್ ಮಾಡಿ ಹಿಂದೂ ಸಮಾಜದ ಈ ಥರ ಗಣಪತಿ ಫಂಕ್ಷನ್ಗಳು ಹಿಂದೂ ಸಮಾಜದ ಯಾವ್ದು ಫಂಕ್ಷನ್ಸ್ ನಡೀತದೆ ಅದಕ್ಕೆ ಹಣ ಸಹಾಯವನ್ನು ಮಾಡತಕ್ಕಂಥ ವ್ಯಕ್ತಿಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು ಈ ರೀತಿಯ ಎಲ್ಲ ಒಂದು ದುರ್ವ್ಯವಹಾರಗಳು ನಡೆದಿದ್ದಾವೆ. ಗಣಪತಿ ಫಂಕ್ಷನ್ ನಡಿಬೇಕಾದಂಥ ಸಂದರ್ಭದಲ್ಲಿ ಇವರೆಲ್ಲ ಏನಕ್ಕೆ ಅಲ್ಲೇ ಒಗ್ಗೂಟಿದ್ದು ಅನ್ನೋದೇ ಒಂದು ವಿಪರ್ಯಾಸ. ಇದೇನು ಪೂರ್ವಂತ ಸರ್ ಸತ್ಯ ಪೂರ್ವ ನಿಯೋಜಿತ ಅಲ್ಲದೆ ಆ ಮಸೀದಿ ಬಳಿಗೆ ಬಂದಾಗಲೇ ಕಳೆದ ಬಾರಿನೂ ಅದೇ ಜಾಗದಲ್ಲಾಗಿತ್ತು, ಈ ಬಾರಿನೂ ಅದೇ ಜಾಗದಲ್ಲಾಗಿದೆ. ಯಾರ್ದಾರು ಕುಮ್ಮಕ್ಕಿದೆಯಾ ಇದರಿಗೆ? ಕುಮ್ಮಕ್ಕಿನ ಬಗ್ಗೆ ಅದನ್ನು ಪೊಲೀಸ್ನವರು ತನಿಖೆ ಮಾಡಬೇಕು. ಅದಕ್ಕಿಂತ ಬೆಸ್ಟ್ ಅಂದರೆ NIA ಕೊಡೋದು ತುಂಬ ಒಳ್ಳೆಯದು ಅಂತ ನನ್ನ ಲೆಕ್ಕಾಚಾರ. ಕೆಲವೊಂದು ಕಡೆ ಹಿಂದೂ ಸಮಾಜವನ್ನು ಟಾರ್ಗೆಟ್ ಮಾಡ್ತಾರೆ. ಹಿಂದೂ ಸಮಾಜವನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಇರೋದ್ರಲ್ಲಿ ಯಾವುದೇ ಒಂದು ಅತಿಶಯೋಕ್ತಿ ಏನಿಲ್ಲ. ಇದು ಹಿಂದೂ ಸಮಾಜವನ್ನು ಟಾರ್ಗೆಟ್ ಮಾಡ್ಕೊಂಡು ಮುಂದಿನ ಪೀಳಿಗೆ ಗಣಪತಿ ಹಬ್ಬವನ್ನೇ ಆಚರಿಸಬಾರ್ದು, ಈ ರೀತಿಯ ಮೆರವಣಿಗೆಗಳನ್ನೇ ಮಾಡಬಾರ್ದು, ಆ ರೀತಿ ಒಂದು ಟಾರ್ಗೆಟ್ ಮಾಡ್ಕೊಳ್ತಾ ಇರೋದು ಅಂತ ನನಗನ್ಸುತ್ತೆ. ಅಸ್ತ್ರಗಳನ್ನು ಪೊಲೀಸ್ನವರೇ ವಶಪಡಿಸ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಾಗ್ತಾ ಇದೆ ಯಾರು ಮಾರಕಾಸ್ತ್ರಗಳನ್ನು ಇಳ್ಕೊಂಬಂದಿದ್ರು ಅಂತ ಅಂದ್ಬಿಟ್ಟಿದ್ದೆ. ಒಬ್ಬ ಪೊಲೀಸ್ನವರು ಅದನ್ನು ಕಿತ್ಕೊಂಡ್ಬಂದಿರೋದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಯಾರೋ ನಮ್ಮವರು. ಯಾರಿಂದ ಕಿತ್ಕೊಂಡು ಬಂದರು, ಎಲ್ಲಿಂದ ಕಿತ್ಕೊಂಡ್ಬಂದ್ರು ಅನ್ನೋದು ಎಲ್ಲ ವಿಚಾರಗಳು ಪೊಲೀಸ್ನವ್ರಿಗೆ ತಿಳಿದಿದೆ. ಆ ಪೊಲೀಸ್ನವ್ರು ಕರೆಕ್ಟಾಗಿ ಅದನ್ನು ಇಂಟ್ರಾಗೇಟ್ ಮಾಡೋದು ಅದು ಖಂಡಿತ ಬರ್ತದೆ. ಪೆಟ್ರೋಲ್ ಬಾಂಬ್ ಇಲ್ಲದೆ ಯಾವುದೇ ಬೆಂಕಿ ಎತ್ಕೊಳ್ಳಲ್ಲ ಸರ್. ಪೆಟ್ರೋಲ್ ಬಾಂಬ್ ಬಳಸಿ ಬೇಕು ಅಂದರೆ ಹೌದು ಸರ್. ಅದನ್ನು ಒಂದು ಸೂಕ್ತ ಒಂದು ಇದನ್ನು ಕೊಟ್ಟಿದ್ದೀನಿ ನಾನು, ಮಾಹಿತಿಯನ್ನು ಕೂಡ ಪೊಲೀಸ್ ಉಪನಿರೀಕ್ಷಕರಿಗೆ ಕೊಟ್ಟಿದ್ದೀನಿ. ಅವರು ಏನು ಆ್ಯಕ್ಷನ್ ತಗೊಳ್ತಾ ನೋಡೋಣ. ಆ ವೆಹಿಕಲ್ ನಂಬರ್ ಸಮೇತ ಕೊಟ್ಟಿದ್ದೀನಿ ಸರ್. ಯಾರು ಮಾಡ್ತಾರಂಥದ್ದು ಸರ್ ಫುಲ್ ಆಲ್ ಓವರ್ ಇದರಿಂದ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಎರಡಕ್ಕೂ ಸೇರಿ ನಾಗಮಂಗಲ ಜಾಥಾ ಮಾಡಲಿಕ್ಕೆ ಅಂತ ಸುತ್ತಮುತ್ತಲ ಯಾವ್ಯಾವ್ದು ಡಿಸ್ಟಿಕ್ಗಳಿದೆ ಆ ಡಿಸ್ಟಿಕ್ಗಳಿಂದ ಇಲ್ಲಿಗೆ ಒಂದೇ ದಿನ ರೀಚ್ ಆಗಂಗೆ ನಾಗಮಂಗಲ ಚಲೋ ಕಾರ್ಯಕ್ರಮವನ್ನು ಮಾಡಲಿ. ಎಲ್ಲಿಂದ ಸರ್ ನಾಗಮಂಗಲ ಸುತ್ತಮುತ್ತಲ ಎಲ್ಲ ಜಿಲ್ಲೆಗಳಿಂದ. ಎಸ್ ಇವಾಗ ಹಾಸನ್ನಿಂದ, ಮೈಸೂರಿನಿಂದ, ಮಂಡ್ಯದಿಂದ ಮತ್ತು ಈ ಕಡೆಯಿಂದ ರಾಮನಗರ ಕಡೆಯಿಂದ ಎಲ್ಲ ಕಡೆಯಿಂದನೂ ಮಾಡಲಿಕ್ಕೆ ಆ ದಿನಾಂಕ ಇನ್ನೂ ನಿಗದಿ ಆಗಿಲ್ಲ. ನಿಗದಿ ಆದ ನಂತರ ನಾವು ತಿಳಿಸ್ತೀವಿ. ನಿಮ್ಮ ಹೆಸರು? ಅಜಿತ್ ಜೈನ್ ಅಂತ.